ಹಾಯ್ ನಮಸ್ಕಾರ ಎಲ್ರಿಗೂ MK ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ, ಆದರೆ ಹೇಳ್ತೀನಿ ಕೇಳಿ. ಡೇಟಾ ಎಂಟ್ರಿ ವರ್ಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಅಂದರೆ ಡೇಟಾ ಎಂಟ್ರಿ ವರ್ಕು ಕೊಡಿಸೋದಲ್ಲ, ಮತ್ತು ಯಾವ ಥರ ಹುಡ್ಕೊಳ್ಳೋದು ಅಂತನೂ ಅಲ್ಲ, ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಬಂದಿದ್ದೀನಿ. ಅದರಿಂದ ವೀಡಿಯೋನ ಫುಲ್ಲಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ, ವೀಡಿಯೋ ನೋಡ್ತಾಯಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನೋಡಿರಿ. ಯಾಕಂದರೆ ನೀವು ಬೆಲ್ ಐಕನ್ ನೋಡಿಯೋದ್ರಿಂದ ನಾವು ಹಾಕಿದ ವೀಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನು ಫಸ್ಟಲ್ಲೇ ಬರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ವೀಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಡಾಟಾ ಎಂಟ್ರಿ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತು ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂತ. ಆದರೂ ತುಂಬ ಸ್ಕ್ಯಾಮ್ಗಳನ್ನ ಬೇರೆ ಬೇರೆ ಥರ ಎಲ್ಲ ಮಾಡ್ತಿದ್ದಾರೆ. ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ, ಹೇಳ್ತೀನಿ ಬನ್ನಿ. ಡಾಟಾ ಎಂಟ್ರಿ ವರ್ಕ್ ಬೇಕು ಅಂತ ಆನ್ಲೈನಲ್ಲಿ ವರ್ಕ್ ಮಾಡಬೇಕು ಮತ್ತು ಮನೆಯಲ್ಲೇ ಕೂತು ದುಡಿಬೇಕು ಅಂತ ತುಂಬ ಜನ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಡಾಟಾ ಎಂಟ್ರಿ ಬಗ್ಗೆ ಸರ್ಚ್ ಮಾಡ್ತಾ ಇರ್ತಾರೆ. ಯಾಕಂದರೆ ಏನೇ ಡೌಟ್ ಬಂದರೂ ಸರ್ಚ್ ಮಾಡೋದು ಗೂಗಲಲ್ಲಿ ಅಲ್ವಾ, ಅದಕ್ಕೋಸ್ಕರ ಗೂಗಲಲ್ಲಿ ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರ್ತಾರೆ. ಡಾಟಾ ಎಂಟ್ರಿ ವರ್ಕ್ ಬೇಕು, ಯಾವ ಥರ ಮಾಡೋದು ಅಂತ ಸರ್ಚ್ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಕೆಲವೊಂದು ಫೇಕ್ ವೆಬ್ಸೈಟ್ಗಳಿರ್ತವೆ. ಕೆಲವೊಂದು ಅಂದರೆ 100%ಅಲ್ಲಿ ಒಂದು 90% ಫೇಕ್ ವೆಬ್ಸೈಟೇ ಎಲ್ಲ ಸಿಗೋದು. ಒಂದು 10% ಒರಿಜಿನಲ್ ಇದೆ ಅಂತ ಹೇಳ್ತೀನಿ. ಒರಿಜಿನಲ್ ಎಕ್ಸಾಂಪಲ್ ಫೀವರ್ ಆಗಿರ್ಬೋದು, ಅಥವಾ ಫೀವರ್ ಥರ ಕಂಪ್ನಿಗಳು ನೀವೇ ಒಂದು ಲೀಡ್ನ ಕ್ರಿಯೇಟ್ ಮಾಡ್ಕೊಂಡು ಡೇಟಾ ಎಂಟ್ರಿ ಮಾಡಬೇಕಾಗುತ್ತೆ. ಆ ಥರ ಕಂಪ್ನಿಗಳು ಒರಿಜಿನಲ್ 10% ಒರಿಜಿನಲ್ ಇದೆ, 90% ಎಲ್ಲ ಡೂಪ್ಲಿಕೇಟ್ ಕಂಪ್ನಿಗಳೇ. ಮತ್ತು ರೆಸ್ಯೂಮ್ ಟು ಫಿಲ್ ಅಂತ ಒಂದು ಕಂಪ್ನಿ ಕೂಡ ಹುಟ್ಟಾಕೊಂಡಿದೆ. ಅದು ತುಂಬ ಫ್ರಾಡ್ ಕಂಪ್ನಿ. ರೆಸ್ಯೂಮ್ನ ನಿಮಗೆ ಸೆಂಡ್ ಮಾಡ್ತೀವಿ, ಇಷ್ಟು ರೆಸ್ಯೂಮ್ ಇದೆ. ಎಕ್ಸಾಂಪಲ್ ಇವಾಗ ಒಂದು ವೀಕು ಅಂದರೆ 6 ಡೇಸ್ ಅಥವಾ 7 ಡೇಸ್ ಒಳಗಡೆ ಒಂದು 500 ರೆಸ್ಯೂಮ್ನ ಸೆಂಡ್ ಮಾಡ್ತಾರೆ. 500 ರೆಸ್ಯೂಮ್ಸ್ನ ಸೆಂಡ್ ಮಾಡಿಬಿಟ್ಟು ರೆಸ್ಯೂಮ್ನ ಈ ಕಡೆ ರೆಸ್ಯೂಮ್ ಇಟ್ಟಿರ್ತಾರೆ. ರೆಸ್ಯೂಮ್ ನೋಡಿಕೊಂಡು ಇನ್ನೊಂದು ಕಾಲಮ್ ಕೊಟ್ಟಿರ್ತಾರೆ. ಆ ಕಾಲಮಲ್ಲಿ ನೀವು ಈ ರೆಸ್ಯೂಮ್ನ ನೋಡ್ಕೊಂಡು ಇಲ್ಲಿ ಕಾಪಿ ಮಾಡಬೇಕು. ಆ್ಯಸ್ ಇಟ್ ಈಸ್ ಹೆಂಗಿದೆ ಸೇಮ್ ಹಂಗೆ ಕಾಪಿ ಮಾಡಬೇಕಂತ ಹೇಳ್ತಾರೆ. ಒಂದು ರೆಸ್ಯೂಮ್ಗೆ ಸ್ನೇಹಿತರೆ ನಿಮಗೆ ಮಿನಿಮಮ್ ₹7 27 ತನಕ ಒಂದು ಅಮೌಂಟನ್ನ ಕೊಡ್ತೀವಿ ಅಂತ ನಿಮಗೆ ಆಸೆ ಹುಟ್ಟಿಸ್ತಾರೆ. ಆವಾಗ ನೀವೇನು ಮಾಡ್ತೀರಾ, ಹೋಗ್ಬಿಟ್ಟು ರಿಜಿಸ್ಟರ್ ಆಗ್ತೀರಾ. ಚೆನ್ನಾಗಿರುತ್ತೆ ಫಿಲ್ ಮಾಡೋಣ ರೆಸ್ಯೂಮು ಎಲ್ಲ ಅಂದ್ಬಿಟ್ಟು ರಿಜಿಸ್ಟರ್ ಆಗ್ತೀರಾ. ಅಲ್ಲಿಂದ ನಿಮಗೆ ಫ್ರಾಡ್ ಮಾಡೋಕ್ಕೆ ಶುರು ಆಗುತ್ತೆ. ಯಾವ ಥರ ಫ್ರಾಡ್ ಅಂತಂದರೆ, ನೀವು ಹೋಗ್ಬಿಟ್ಟು ರಿಜಿಸ್ಟ್ರು ಮಾಡ್ಕೋತೀರಾ. ಅದರಲ್ಲಿ ಒಂದು ಬಾಂಡ್ ಬರುತ್ತೆ ನಿಮಗೆ ಲಾಸ್ಟಲ್ಲಿ. ಎಲ್ಲ ರಿಜಿಸ್ಟರ್ ಮೊಬೈಲ್ ನಂಬರ್, ಇಮೇಲ್ ID ಮತ್ತು ಆಧಾರ್ ಕಾರ್ಡ್ ನಂಬರು ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಒಂದು ಬಾಂಡ್ ಬರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ಗೆ ಆ ಕಂಪ್ನಿಯವ್ರು ನೀವು ರಿಜಿಸ್ಟ್ರ್ ಮಾಡಿರ್ತೀರಲ್ಲ ಆ ನಂಬರ್ಗೆ ನಿಮ್ಮ ಒಂದು ವಾಟ್ಸಪ್ ನಂಬರ್ನ ಹಾಕಿರ್ತೀರ. ಆ ನಂಬರ್ಗೆ ಕಂಪ್ನಿಯಿಂದ ಯಾರಾದ್ರೂ ಆ ಕಂಪ್ನಿಯಿಂದ ನಾವು ಮೆಸೇಜ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಯಾರಾದರೂ ಮೆಸೇಜ್ ಮಾಡ್ತಾರೆ ನಿಮಗೆ. ಆ ಮೆಸೇಜ್ನ ನೀವು ನೋಡ್ಬಿಟ್ಟು ಆ ಮೆಸೇಜಲ್ಲಿ ಏನಿರುತ್ತೆ ಅಂತಂದರೆ, ನಾವು ಇಷ್ಟು ರೆಸ್ಯೂಮ್ನ ಕೊಡ್ತೀವಿ, ನೀವು ಒಂದು ವೀಕ್ ಒಳಗಡೆ ಇಷ್ಟು ಮಿನಿಮಮ್ ಕಂಪ್ಲೀಟ್ ಮಾಡಬೇಕಾಗುತ್ತೆ, 250 ಇಲ್ಲ 300 ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಂತ ಎಲ್ಲ ಒಂದು ಆಮಿಷವನ್ನು ಹುಡ್ತಾರೆ ನಿಮಗೆ. ಈ ಥರ ಅಮೌಂಟ್ ಕೊಡ್ತೀವಿ ಅಂತ ನಿಮಗೆ ಹೇಳ್ತಾರೆ. ನೀವೇನು ಮಾಡ್ತೀರಾ ಅಂದರೆ, ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದಲ್ಲ, ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ಬೋದು ಅಂತ ಇಷ್ಟಪಟ್ಟು ಈ ಒಂದು ಜಾಬ್ನ ಮಾಡೋಕ್ಕೆ ಒಪ್ಕೊತೀರಾ. ಮತ್ತು ಯಾವುದೇ ಒಂದು ಚಾರ್ಜಸ್ನ ನಿಮ್ಮ ಹತ್ರ ತಗೊಳ್ಳೋದಿಲ್ಲ. ಮೊದಲು ಅಂದರೆ ಡಾಟಾ ಎಂಟ್ರಿ ವರ್ಕಲ್ಲಿ ನಿಮ್ಮ ಹತ್ರನೇ ₹1000, ₹2300, $3000 ಅಥವಾ $600, $500 ಆ ಥರ ಒಂದು ಅಮೌಂಟನ್ನ ತಗೊಂಡು ಒಂದು ಫೈಲ್ನ ಕೊಡ್ತಾಯಿದ್ರು. ಫೈಲಲ್ಲಿ ತುಂಬ ಡಾಟಾ ಎಂಟ್ರಿ ವರ್ಕ್ ಇತ್ತು, ಅದನ್ನು ಮಾಡಿ ವರ್ಕ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಅಮೌಂಟ್ ರಿಫಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಇವಾಗ ಹೊಸ ಟೆಕ್ನಿಕ್ ಕಲ್ತ್ಕೊಂಡಿದ್ದಾರೆ. ಯಾವ ಥರ ಅಂತಂದರೆ, ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಂಡ್ಬಿಟ್ಟು ಫ್ರಾಡ್ ಮಾಡೋದು. ಹೌದು ಫ್ರೆಂಡ್ಸ್, ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊತಾರೆ. ಅದು ಯಾವ ಥರ ಅಂದರೆ ಡಿಜಿಟಲ್ ಸೈನು. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ನಿಮಗೆ ಕಂಪ್ನಿ ಕಡೆಯಿಂದ, ನಾವು ಈ ಕಂಪ್ನಿ ಕಡೆಯಿಂದ ಮೆಸೇಜ್ ಮಾಡ್ತಾಯಿದ್ದೀವಿ, ನೀವು ಜಾಬ್ಗೆ ಅಪ್ಲೈ ಮಾಡಿದ್ದೀರಾ ಅಂತ ಮೆಸೇಜ್ ಮಾಡ್ತಾರೆ. ನೀವು ಅದಕ್ಕೆ ರಿಪ್ಲೈ ಮಾಡ್ತೀರಾ. ಅವ್ರು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅಡ್ರೆಸ್ ID ಪ್ರೂಫ್ ಏನಿದೆ, ಪ್ರೆಸೆಂಟ್ ಅಡ್ರೆಸ್ ID ಪ್ರೂಫು ಅದನ್ನೆಲ್ಲ ಕೇಳ್ತಾರೆ. ಮತ್ತು ನಿಮ್ಮ ಒಂದು ಸೈನನ್ನು ಡಿಜಿಟಲ್ ಫಾರ್ಮೇಟಲ್ಲಿ ಸೈನ್ ಮಾಡಿಸ್ಕೊಂಡು ಲಾಸ್ಟಲ್ಲಿ ನಿಮಗೆ ಬಾಂಡ್ ಸೆಂಡ್ ಮಾಡ್ತಾರೆ. ಸಿಗ್ನೇಚರ್ ಎಲ್ಲ ಆದಮೇಲೆ ನೀವು ಬಾಂಡ್ಗೆ ಸಿಗ್ನೇಚರ್ ಮಾಡಿದ್ದೀರಾ. ಆ ಬಾಂಡಲ್ಲಿ ಏನಿರುತ್ತೆ ಗೊತ್ತಾ, 1 ವೀಕ್ ಒಳಗಡೆ ನೀವು ಇಷ್ಟು ವರ್ಕ್ನ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಒಂದು ಎಕ್ಸಾಂಪಲ್ 250 ರೆಸ್ಯೂಮ್ಸು, 300 ರೆಸ್ಯೂಮ್ಸು ಕೊಟ್ಟಿರ್ತಾರೆ ನಿಮಗೆ ಟಾರ್ಗೆಟು. 1 ವೀಕ್ ಒಳಗಡೆ ಇಷ್ಟು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಮತ್ತು ಆ್ಯಕ್ಯುರೇಸಿ ರೇಟ್ 80% ಆ್ಯಕ್ಯುರೇಸಿ ಇರಲೇಬೇಕಂತೆ. ಆ ಥರ ಕೊಡ್ತಾರೆ ಸ್ನೇಹಿತರೆ. ಅದೆಲ್ಲ ಫೇಕ್ ರೆಸ್ಯೂಮ್ಸೇ ಸ್ನೇಹಿತರೆ.
ಯಾಕಂದರೆ ತುಂಬ ಜನ ಹೇಳಿದ್ದಾರೆ ಎಲ್ಲ ಫೇಕ್ ರೆಸ್ಯೂಮ್ಸೇ ಅದು. ಗೂಗಲ್ ಆರ್ಟಿಕಲ್ ಕೂಡ ಇದೆ, ಗೂಗಲಲ್ಲಿ ನೀವು ನೋಡ್ಬೋದು. ಗೂಗಲಲ್ಲಿ ಮತ್ತು ಯೂಟ್ಯೂಬಲ್ಲೇ ವೀಡಿಯೋಸ್ ಕೂಡ ತುಂಬ ವೀಡಿಯೋ ಇದ್ದಾವೆ, ಹಿಂದಿಲಿ ವೀಡಿಯೋಗಳಿದ್ದಾವೆ ತುಂಬ. ಕನ್ನಡದಲ್ಲಿ ಇದ್ರ ಬಗ್ಗೆ ಯಾರೂ ಜಾಸ್ತಿ ಮಾಡಿಲ್ಲ ವೀಡಿಯೋಸ್ನ, ಅದಕ್ಕೋಸ್ಕರ ನಮ್ಮ ಜನಕ್ಕೆ ಗೊತ್ತಾಗಲಿ ಅಂತ ಮಾಡ್ತಾಯಿದ್ದೀನಿ. ಆ ಥರ ಈಗ ಹೇಳಿದ್ನಲ್ಲ ಸ್ನೇಹಿತರೆ, ಆ ಥರ ಫ್ರಾಡ್ ಮಾಡ್ತಾರೆ. ನಿಮಗೆ ಡಿಜಿಟಲ್ ಸೈನ್ ಹಾಕಿಸ್ಕೋತಾರೆ, ಬಾಂಡ್ನ ಸೆಂಡ್ ಮಾಡ್ಬಿಟ್ಟು ಆ ಬಾಂಡಲ್ಲಿ ಇರ್ತದೆ 250-300 ವರ್ಕ್ ಕಂಪ್ಲೀಟ್ ಮಾಡಲೇಬೇಕು. ಕಂಪ್ಲೀಟ್ ಮಾಡಿಲ್ಲ ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಬರೆದಿರ್ತಾರೆ ಗೊತ್ತಾ, 250-300 ಫಾರ್ಮ್ನ ಅಥವಾ 80% ಆಕ್ಯುರಸಿ ಇಲ್ಲ ಅಂತ ನೀವು ಮಾಡಿದರೆ, ನೀವು ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡಿಲ್ಲ ಮತ್ತು ಅವ್ರಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ವಿರುದ್ಧವಾಗಿ ನಡ್ಕೊಂಡ್ರೆ, ಆಮೇಲೆ 1 ವೀಕ್ ಆದಮೇಲೆ ನಿಮ್ಗೆ ಅವರು ಫೋನ್ ಮಾಡ್ತಾರೆ ಕಂಪ್ನಿಯಿಂದ, ಅಥವಾ ಮೆಸೇಜ್ ಕಳಿಸ್ತಾರೆ. ಮೆಸೇಜ್ ಏನಂತ ಬರುತ್ತೆ ಅಂತ ಅಂದರೆ, ನೀವು ನಮ್ಮ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿಲ್ಲ, ಆದ್ದರಿಂದ ನೀವು ನಮಗೆ ಅಲ್ಲಿ ಬಾಂಡಲ್ಲಿ ಮೆನ್ಷನ್ ಮಾಡಿರೋ ಅಮೌಂಟ್ನ ನೀವು ಕೊಡಬೇಕಾಗುತ್ತೆ. ಬಾಂಡಲ್ಲಿ ಎಷ್ಟು ಮೆನ್ಷನ್ ಆಗಿರುತ್ತೆ ಗೊತ್ತಾ, ಮಿನಿಮಮ್ 3,000ದಿಂದ 5,000 ತನಕ ಮೆನ್ಷನ್ ಆಗಿರುತ್ತೆ. ಆಮೇಲೆ ಹಾಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ನಾವು ಅದನ್ನು ಇಗ್ನೋರ್ ಮಾಡಿದ್ರು ಕೂಡ ಇನ್ನೊಬ್ರು ಫೋನ್ ಮಾಡ್ತಾರೆ ಅನ್ನೋನ್ ನಂಬರಿಂದ, ನಾವು ಲಾಯರು, ಬೇರೆ ಕೋರ್ಟಲ್ಲಿ ಮೇಲೆ ಕೇಸು ರಿಜಿಸ್ಟರ್ ಮಾಡ್ತಾಯಿದ್ದೀವಿ ಲಾಯರು, ಈ ಥರ ನಿಮಗೆ ನೋಟಿಸ್ ಕಳಿಸ್ತೀವಿ, ಲೀಗಲ್ ನೋಟಿಸ್ ಕಳಿಸ್ತೀವಿ ಅಂತ ನಿಮಗೆ ಕರೆ ಮಾಡ್ತಾರೆ. ಆವಾಗ ನೀವು ಎದುರುಕೊಂಡು 3,000 5,000 ಎಷ್ಟು ಹೇಳಿರ್ತಾರೆ ಅಷ್ಟು ಕೊಟ್ಟಿರ್ತೀರ. ಮತ್ತು ಒಬ್ಬೊಬ್ಬರು ಯಾರಿಗೂ ಎದುರಿದರೆ ನೀವೇನಾದ್ರು ಮಾಡ್ಕೊಳ್ಳಿ, ನಾವು ಅಂಜೋದಿಲ್ಲ ಅಂತ ಅಂತಾರಲ್ಲ, ಆ ಥರದವ್ರು ಏನು ಮಾಡ್ತಾರೆ ಅಂತಂದರೆ ಕಾಲ್ನ ಇಗ್ನೋರ್ ಮಾಡ್ತಾರೆ. ತಿರ್ಗಾ ಇನ್ನೊಂದು ಮೆಸೇಜ್ ಬರುತ್ತೆ, ಅವ್ನು ಲಾಯರ್ ಅಂದ್ಕೊಂಡು ಫೋನ್ ಮಾಡಿದ್ನಲ್ಲ ಅವನ ಕಡೆಯಿಂದ ಆಗಿರ್ಬೋದು, ಅಥವಾ ಕಂಪ್ನಿ ಕಡೆಯಿಂದ ಆಗಿರ್ಬೋದು, ಅಥವಾ ನೀವು ಇಮೇಲ್ ಐ ಡಿ ಕೊಟ್ಟಿರ್ತಾರೆ, ಆ ಇಮೇಲ್ ಐ ಡಿಗೆ ಕಂಪ್ನಿ ಕಡೆಯಿಂದ ಮೆಸೇಜ್ ಮಾಡ್ತಾರೆ. ಏನಂತ ಅಂದರೆ, ನಿಮ್ಮ ಕೇಸು ನಮ್ಮ ಕೋರ್ಟಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ, ಕೋರ್ಟಿಗೆ ಬಂದು ಇಷ್ಟು ಫೈನ್ ಕಟ್ಟಬೇಕು ಅಂತ ನಿಮಗೆ ಫಸ್ಟ್ ಹೇಳಿರ್ತಾರೆ. 3,000ದಿಂದ 5,000 ಒಳಗಡೆ ಪೇ ಮಾಡಬೇಕು ಅಂತ. ಮತ್ತು ಆ ಒಂದು ಕೇಸ್ನ ಕೋರ್ಟ್ಗೆ ರಿಜಿಸ್ಟ್ರ್ ಮಾಡಿದ್ಮೇಲೆ ಏನಂತ ಮೆಸೇಜ್ ಮಾಡ್ತಾರೆ ಅಂತಂದರೆ, 40,000 50,000 ಅಥವಾ 60,000 ಹೆವಿ ಅಮೌಂಟ್ನ ಡಿಮ್ಯಾಂಡ್ ಮಾಡ್ತಾರೆ. ಈ ಥರ ಫೈನ್ ಆಗಿದೆ, ನಿಮ್ಮ ಮೇಲೆ ಪೆನಾಲ್ಟಿ ಇದೆ, ಇಷ್ಟು ಕಟ್ಟಲೇಬೇಕು ಅಂತ ನಿಮಗೆ ಟಾರ್ಚರ್ ಆಗ್ತಾರೆ. ಆದರೆ ಸ್ನೇಹಿತರೆ, ಇದ್ಯಾವುದು ನಂಬಕ್ಕೆ ಹೋಗಬೇಡಿ. ಈ ಥರ ಡೇಟಾ ಎಂಟ್ರಿ ಮತ್ತು ರೆಸ್ಯೂಮ್ ಟು ಫಿಲ್ಲು, ರೆಸ್ಯೂಮ್ ಈ ಥರ ವರ್ಕ್ ಇದೆ ಅಂತ ಮೆಸೇಜ್ ಬರ್ತಾನೆ ಇರುತ್ತೆ. ಈ ಥರ ಎಲ್ಲ ನಂಬಕ್ಕೆ ಹೋಗಬೇಡಿ, ತುಂಬ ಮೋಸ ಆಗ್ತಾಯಿದೆ. ಎಲ್ಲ ಕಡೆ ಆಲ್ರೆಡಿ ತುಂಬ ಮೋಸ ಆಗಿದೆ. ನಿಮಗೇನಾದ್ರು ಒರಿಜಿನಲ್ಲು ವೆಬ್ಸೈಟ್ ಬೇಕಲೇಬೇಕು ಅಂತಂದರೆ ಆನ್ಲೈನಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ. ಫೀವರ್ ವೆಬ್ಸೈಟ್ ಅಂತಿದೆ, ಮತ್ತು ಫ್ರೀಲ್ಯಾನ್ಸರ್ ಅಂದ್ಬಿಟ್ಟಿದೆ, ಅದರಲ್ಲಿ ಹೋಗಿ ನೀವು ಡೇಟಾ ಎಂಟ್ರಿ ಮಾಡ್ಕೋಬೋದು ಸ್ನೇಹಿತರೆ ಒರಿಜಿನಲ್ಲು. ಈ ಥರ ಇವಾಗ ಹೇಳಿದ್ನಲ್ಲ ಆ ಥರ ಸ್ಕ್ಯಾಮ್ಗೆ ಒಳಗೋಗ್ಬೇಡಿ. ಈ ಥರ ಎಲ್ಲ ನಿಮ್ಮನ್ನ ಮೋಸ ಮಾಡ್ತಾರೆ. ಆದರೆ ಅದು ಕೋರ್ಟಿಂದ ಫೋನ್ ಮಾಡ್ತಿದ್ದೀವಿ ಮತ್ತು ಲಾಯರ್ ಫೋನ್ ಮಾಡ್ತಾಯಿದ್ದೀವಿ, ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರಲ್ಲ, ಅದೆಲ್ಲ 100% ಸುಳ್ಳು ಸ್ನೇಹಿತರೆ. ಅವ್ರು ಬಾಂಡ್ ಕೊಡ್ತಾರೆ ನಿಮಗೆ, ಆ ಬಾಂಡ್ ಕೂಡ 100% ಸುಳ್ಳಿದೆ. ಯಾಕಂದರೆ ಫ್ರಾಡ್, ಅವ್ರು ಮಾಡ್ತಾ ಇರೋದೇ ಫ್ರಾಡು. ಯಾವ ನಂಬಿಕೆ ಮೇಲೆ ಅವರು ನಿಮಗೆ ಯಾವ ನಂಬಿಕೆ ಮೇಲೆ ಅವ್ರಿಗೆ ಕೋರ್ಟಿಂದ ಕೇಸು ರಿಜಿಸ್ಟರ್ ಮಾಡ್ತಾರೆ ಕೋರ್ಟ್ಗೆ ಹೋಗ್ಬಿಟ್ಟು, ಅದು ಫ್ರಾಡ್. ಅದು ಬಾಂಡ್ ಕೂಡ ಫ್ರಾಡ್. ಈಗಾಗಲೇ ಹಿಂದಿಯಲ್ಲಿ ತುಂಬ ವೀಡಿಯೋಸ್ ಬಂದಿದೆ, ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿದೆ ವೀಡಿಯೋಸು. ನಮ್ಮ ಕನ್ನಡದಲ್ಲಿ ಜಾಸ್ತಿ ಇದ್ರ ಬಗ್ಗೆ ವೀಡಿಯೋಸ್ ಇಲ್ಲ ಸ್ನೇಹಿತರೆ. ಆದ್ದರಿಂದ ನಮ್ಮ ಕನ್ನಡದವ್ರಿಗೂ ಗೊತ್ತಾಗಲಿ ಈ ಥರ ಒಂದು ಫ್ರಾಡ್ಗೆ ಒಳಗಾಗ್ತಾರೆ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ಥರ ಯಾವುದೇ ಒಂದು ಸ್ಕ್ಯಾಮ್ಗೆ ಮತ್ತು ಡೇಟಾ ಎಂಟ್ರಿ ಜಾಬ್ ಇದೆ ಅಂತ ಹೇಳಿದ್ರೆ ಯಾವುದೇ ಒಂದು ವೆಬ್ಸೈಟ್ಗೆ ಹೋಗಿ ನಿಮ್ಮ ಡೀಟೇಲ್ಸ್ನ ಹಾಕಕ್ಕೆ ಹೋಗ್ಬೇಡಿ. ಮತ್ತು ಕೆಲವೊಂದು ವೆಬ್ಸೈಟ್ ಇರುತ್ತೆ, ಒಂದು ಡೇಟಾ ಎಂಟ್ರಿಗೆ 10 ರೂಪಾಯಿ ಕೊಡ್ತೀವಿ ಅಂತ ವರ್ಕ್ ಮಾಡಿಸ್ಕೊಡುತ್ತೆ. ಆದರೆ ನಿಮ್ಮ ಅಮೌಂಟ್ ಹತ್ತತ್ರ ನೀವು ಅವ್ರು ವಿಡ್ರಾ ಕೊಟ್ಟಿರ್ತಾರೆ. ಮಿನಿಮಮ್ ವಿಡ್ರಾ 5,000 ಆಗಬೇಕು, 3,000 ಆಗಬೇಕು, ವಿಡ್ರಾ ಮಾಡ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ. ಆ ಅಮೌಂಟು ರೀಚ್ ಆಗೋಕ್ಕೆ ನೀವು ಹತ್ತತ್ರ ಹೋಗ್ತಾ ಇದ್ದಂಗೆ, ಅಂದರೆ 2,000 ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, 1,500 1,800 ಹೋಗ್ತಾ ಇದ್ದಂಗೆ ಆ ವೆಬ್ಸೈಟ್ನ ಬ್ಲಾಕ್ ಮಾಡಿಬಿಡ್ತಾರೆ, ನಿಮ್ಮ ಒಂದು ಅಕೌಂಟ್ನ ಬ್ಲಾಕ್ ಮಾಡಿಬಿಡ್ತಾರೆ. ಅದರಿಂದ ಅವ್ರಿಗೇನು ಉಪಯೋಗ ಆಗುತ್ತೆ ಅಂತ, ನೀವು ಡೇಟಾ ಎಂಟ್ರಿ ಮಾಡ್ಬೇಕಾದ್ರೆ ಒಂದು ಪೇಜಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಆ ಅಡ್ವರ್ಟೈಸ್ಮೆಂಟ್ ನೀವು ಯೂಸ್ ಮಾಡ್ತೀರಾ, ಅದರಿಂದ ಅವರು ಕಾಸು ಹೋಗುತ್ತೆ. ಅದಕ್ಕೋಸ್ಕರ ಅವ್ರು ಈ ಥರ ಇದನ್ನು ಕೂಡ ಫ್ರಾಡ್ ಮಾಡ್ತಾರೆ. ಆದ್ದರಿಂದ ನೀವು ಯಾವುದೇ ಡೇಟಾ ಎಂಟ್ರಿ ಆಗಿರ್ಬೋದು ಅಥವಾ ಮೊಬೈಲ್ ಮೆಸೇಜ್ ಕೂಡ ಬರ್ತಾ ಇರುತ್ತೆ. ನನಗೂ ಕೂಡ ಬೇಜಾರು ಮೆಸೇಜ್ ಬರ್ತಾಯಿದೆ ಇವಾಗ, ಈ ಥರ ರೆಸ್ಯೂಮ್ ವರ್ಕ್ ಇದೆ, ಇಷ್ಟು ಮಾಡಿಕೊಟ್ರೆ ಇಷ್ಟು ಕೊಡ್ತೀವಿ, ತುಂಬ ಅಮೌಂಟ್ ಕೊಡ್ತೀವಿ ಅಂತ ಮೆಸೇಜೆಲ್ಲ ಬರ್ತಾಯಿದೆ. ಈ ಥರ ಯಾವುದೇ ಒಂದು ಮೆಸೇಜ್ಗೆ ನೀವು ರಿಪ್ಲೈ ಮಾಡಬೇಡಿ ಸ್ನೇಹಿತರೆ. ಮತ್ತು ಯಾವುದೇ ಡೇಟಾ ಎಂಟ್ರಿ ಕೂಡ ನೀವು ಹೋಗಬೇಡಿ ಅಂತ ತಿರ್ಗಾ ಹೇಳ್ತಾಯಿದ್ದೀನಿ. ಈ ಒಂದು ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ.